ಬಿಜೆಪಿ ನಾಯಕರ ಪ್ರತಿಭಟನೆಯನ್ನ ಮಾಡಿದ್ದಾರೆ ಇವತ್ತು. ಸಿಎಂ ನಿವಾಸಕ್ಕೆ ಮುತ್ತಿಗೆ ಹಾಕೋಕೆ ಯತ್ನಿಸಿದ್ದಾರೆ ಬಿಜೆಪಿ ನಾಯಕರು. ಅವರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ನಾಯಕರು ಘೋಷಣೆಯನ್ನ ಕೂಗಿದ್ದಾರೆ. ಮುಖ್ಯಮಂತ್ರಿಗಳೇ ರಾಜೀನಾಮೆ ಕೊಡಬೇಕು ಅಂತ ಬಿಜೆಪಿ ನಾಯಕರ ಒತ್ತಾಯ ಇಲ್ಲಿ. ರಾಜೀನಾಮೆ ಕೊಡಬೇಕಾಗ್ತದೆ. ಕೇಂದ್ರ ಸರ್ಕಾರಕ್ಕೂ ಕೂಡ ಏನಾದರೂ ಪತ್ರ ಬರೀತೀರಾ ಅಥವಾ ರಾಜ್ಯಪಾಲರಿಗೆ ಏನಾದರೂ ಪತ್ರ ಬರೀತೀರಾ? ರಾಜ್ಯದಲ್ಲಿ ಭದ್ರತೆ ವ್ಯವಸ್ಥೆ ವೈಫಲ್ಯ ಆಗಿದೆ ಅನ್ನುವಂಥ ವಿಚಾರಕ್ಕೆ. ಭದ್ರತೆ ವೈಫಲ್ಯ ಒಂದ್ ಕಡೆ ಇರಲಿ, ಯಾವ ಜೈಲು ಇಂಥ ದೇಶದ್ರೋಹಿಗಳಿಗೆ ISI ಏಜೆಂಟ್ಸ್ಗಳಿಗೆ ಇವತ್ತು ನರಕ ಆಗ್ಬೇಕಿತ್ತು, ಸ್ವರ್ಗ ಆಗಿದೆ. ಹಾಗಾಗಿ ಅದ್ರ ಬಗ್ಗೆ ಏನಾಗಬೇಕು ಬಹಳ ಅಂದ್ರೆ ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರ. ಇದನ್ನ ಯಾವ ರೀತಿ ಮುಂದೆ ಕ್ರಮನ ತೆಗೆದುಕೊಳ್ಬೇಕು ನಾವೆಲ್ಲ ಮುಖಂಡರು ಚರ್ಚೆ ಮಾಡ್ತೇವೆ. ನಮ್ಮ ಜೊತೆ ಮಾಜಿ DCM ಹಿರಿಯ ಶಾಸಕ ಅಶ್ವತ್ಥನಾರಾಯಣ ಅವರು ಕೂಡ ಇದ್ದಾರೆ. ಅಶ್ವತ್ಥನಾರಾಯಣ ಸರ್, ಏನ್ ಹೇಳಲಿಕ್ಕೆ ನೀವು ಬಯಸ್ತೀರಾ ಅಂತ? ಈ ತರ ಪದೇ ಪದೇ ಹಾಕಿದ್ರು ಕೂಡ ರಾಜ್ಯ ಸರ್ಕಾರ ಅಸಡ್ಡೆ ವಹಿಸ್ತಾ ಇದೆಯಲ್ಲ ಅಂತ. ಉಗ್ರರ ಕೈಲಿ ಮೊಬೈಲ್ ಬರುತ್ತೆ ಅಂದ್ರೆ ಎಲ್ಲಿವರೆಗೆ ಹೋಗಿದೆ ನಮ್ಮ ರಾಜ್ಯ ಅಂತ ನೋಡಿ. ಕಾಂಗ್ರೆಸ್ ಸರ್ಕಾರಕ್ಕೆ ತುಷ್ಟೀಕರಣದ ರಾಜಕಾರಣವನ್ನು ಮಾಡ್ತಿದ್ದಾರೆ. ಅವರಿಗೆ ಭಯೋತ್ಪಾದಕರು, ಸಮಾಜದ ಘಾತಕರ ವ್ಯತ್ಯಾಸ ಕಾಣಲ್ಲ. ಅವರಿಗೆ ಪೂರಕವಾಗಿ ಯಾವತ್ತೂ ಸಹಾನುಭೂತಿಯನ್ನು ತೋರಿಸ್ಕೊಂಡು ಬರ್ತಿರೋಂಥದ್ದು ಈ ಕಾಂಗ್ರೆಸ್ಸಿನ ಒಂದು ಸಂಸ್ಕೃತಿ ಆಗಿದೆ. ಅದರ ಮುಂದುವರೆದ ಭಾಗವಾಗಿ ಇವತ್ತು ನಮ್ಮ ಪರಪ್ಪನ ಅಗ್ರಹಾರದಲ್ಲೂ ಜೈಲಿನಲ್ಲೂ ಎಲ್ಲ ಅನುಕೂಲತೆ 5 ಸ್ಟಾರ್ ಫೆಸಿಲಿಟಿ ಕೊಟ್ಟು ಎಲ್ಲ ಸಹಕಾರವನ್ನು ಕೊಟ್ಟು ಟ್ಯಾಕ್ಸ್ ಪೇಯರ್ ತೆರಿಗೆದಾರರ ಹಣವನ್ನು ದುರ್ಬಳಕೆ ಮಾಡಿ ರಾಜ್ಯಾಶ್ರಯನ ಕೊಡ್ತಿರೋದು ಈ ಕಾಂಗ್ರೆಸ್ ಸರ್ಕಾರದ ಒಂದು ಸಂಸ್ಕೃತಿ ಆಗಿದೆ. ಹಾಗಾಗಿ ಈ ಕಾಂಗ್ರೆಸ್ ಸರ್ಕಾರ ಪ್ರತಿನಿತ್ಯ ಪ್ರತಿ ಗಳಿಗೆನೂ ಜನವಿರೋಧಿಯಾಗಿ ಸಮಾಜ ವಿರೋಧಿಯಾಗಿ ಕಾರ್ಯವನ್ನು ಮಾಡ್ತಿದ್ದಾರೆ. ಹಾಗಾಗಿ ನೀವು ಏನಾದ್ರು ಹೇಳಿ ಮಾಡ್ತೀವಿ ಅಂತ ಮಾಡ್ತಾ ಇದ್ದಾರೆ. ನಿಜಕ್ಕೂ ಈ ಬಂಡತನದ ಒಂದು ಅತಿರೇಕಕ್ಕೆ ಈ ಕಾಂಗ್ರೆಸ್ ತಲುಪಿದೆ. ನಾನು ರಾಜ್ಯಪಾಲರಲ್ಲಿ ಕೇಳ್ಕೊತೀನಿ, ಇವರಂತೂ ರಾಜೀನಾಮೆ ಕೊಡಲ್ಲ, ಇವ್ರಿಗಂತೂ ನೈತಿಕತೆ ಇಲ್ಲ, ಈ ಸರ್ಕಾರವನ್ನು ವಜಾ ಮಾಡಬೇಕು ಅಂತ ರಾಷ್ಟ್ರಪತಿಗಳು ರಾಜ್ಯಪಾಲರು ಈ ಸರ್ಕಾರವನ್ನು ವಜಾ ಮಾಡಲಿಕ್ಕೆ ತಮ್ಮ ರೆಕಮೆಂಡೇಶನ್ ಅನ್ನು ಕೊಡಬೇಕು ಅಂತ ನಾನು ಒತ್ತಾಯವನ್ನು ಮಾಡ್ತೀನಿ. ಶಾಸಕ ಧೀರಜ್ ಮುನಿರಾಜು ಕೂಡ ನಮ್ಮ ಜೊತೆ ಇದ್ದಾರೆ. ಸರ್, ಏನು ಹೇಳಲಿಕ್ಕೆ ಬಯಸ್ತೀರಾ ಚಿಕ್ಕದಾಗಿ? ಈಗ ಅದೇ ಎಲ್ಲ ಹೈ ಪ್ರೊಫೈಲ್ ಕೇಸ್ಗಳು, ಎಲ್ಲ ಹೈ ಪ್ರೊಫೈಲ್ ಈಗ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಇವರು. ವಿರೋಧ ಪಕ್ಷವಾಗಿ ಅವರು ಕೆಲಸವನ್ನು ಅವ್ರು ಮಾಡ್ತಾರೆ. ಬಟ್ ನನಗಿರುವಂತಹ ನೋವು ಏನು ಅಂತಂದ್ರೆ, ಒಬ್ಬ ಉಗ್ರ ಇಲ್ಲಿ ತರಬೇತಿ ಕೊಟ್ಟು ದೇಶದಲ್ಲಿರುವಂಥ ಕೆಲ ಯುವಕರನ್ನೆಲ್ಲ ಬೇರೆ ಕಡೆಗೆ ಟೆರರಿಸ್ಟ್ ಕ್ಯಾಂಪ್ಗಳಿಗೆ ಕಳಿಸ್ತಾನೆ. ಅಂಥವ್ರ ಕಡೆಗೆ ಮೊಬೈಲ್ ಕೊಡಿಸುವಂಥ ಮಟ್ಟಕ್ಕೆ ಜೈಲಿನ ಸಿಬ್ಬಂದಿಗಳು ಬರ್ತಾರೆ ಅಂತಂದಾಗ ಆ ಜೈಲಿನ ಸಿಬ್ಬಂದಿಗಳ ಬಗ್ಗೆ ಇನ್ನೂ ಕೂಡ ಸರ್ಕಾರ ಆ್ಯಕ್ಷನ್ ತೆಗೆದುಕೊಳ್ಳೋದಿಲ್ಲ. ಯಾರು ಎತ್ತ ಏನು ಅಂತ ತಿಳ್ಕೊಳ್ಳೋದಿಲ್ಲ. ಮೊಬೈಲ್ ಅಲೌ ಮಾಡಿದಂಥವ್ರು ಯಾರು, ಅದು ಕೂಡ ಸ್ಮಾರ್ಟ್ಫೋನನ್ನು, ಅದರಲ್ಲೂ ಮತ್ತೆ ಬೇಸಿಕ್ ಸೆಟ್ ಒಂದನ್ನು ಎಲ್ಲ ಅಲೌ ಮಾಡ್ತಾರೆ ಅಂತಂದರೆ ಇನ್ನು ಯಾವ ಮಟ್ಟಕ್ಕೆ ಹೋಗಿದೆ ಅಂತ. ಈ ದೇಶ ಬೇಕಿದ್ರೆ ಮಾರುವತ್ತಿದ್ರೆ ಮಾರಿಬಿಡ್ಬೋದು, ದುಡ್ಡು ಕೊಟ್ಟರೆ ಬೇಕಿದ್ರೆ ಪೊಲೀಸರು ಹೋಗಿ ಎಲ್ಲಾದ್ರೂ ಬಾಂಬ್ ಇಟ್ಬಿಡ್ತಾರೇನೋ ಜೈಲಿನ ಸಿಬ್ಬಂದಿಗಳು. ಆ ಮಟ್ಟಕ್ಕೆ ಹೋಗಿದ್ರಾ ಏನು ಕತೆ ಅಂತ? ನೀವು ಹರಾಜಿಗೆ ಇಟ್ಕೊಳ್ಳೋದಾದ್ರೆ ಇನ್ಫಾರ್ ಬ್ಯಾಕ್ ಹಾಕೋಬೇಕಾಗಿತ್ತು ಅಂತ. ಆ ಖಾಕಿ ಯಾಕೆ ಮರ್ಯಾದೆ ತೆಗಿತಾ ಇದ್ದೀರಾ? ನೀವು ಹರಾಜಿಗೆ ಇಟ್ಕೊಳ್ಳೋದಾಗಿದ್ದಿದ್ರೆ